ವಿಠಲ ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಪದ್ದು ಮಹಾರಾಜ್ ಏನೋ ರಾಜ ಇದು. ಈಗಿನ ಕಾಲದಲ್ಲಿ ಹಣ್ಣು ಮುದುಕರು ಕೂಡ ನಮಗೆ ಹೆಣ್ಣು ಬೇಕು, ಹೊನ್ನು ಬೇಕು, ಮಣ್ಣು ಬೇಕು ಅಂತ ಜೀವನ ಕೈನಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿರ್ತಾರೆ ಕಣ. ಏನಾಗಿದೆ ನಿನ್ಗೆ ಕಣ್ಬಿಡ? ಏನೋ ಇಸ್ಕೊಂಡ್ರೆ ಯಾರನ್ನ ಕರೆಸ್ತೀರಾ? ಡಾಕ್ಟರ್ನ ಪುರೋಹಿತ್ರನ? ಸುಮ್ಮನೆ ನೀನು ಕನ್ಫರ್ಮ್ ಮಾಡ್ಕೊತೀನಿ. ಅದಪ್ಪ ನಾವು ಪದ್ಧರಾಜ ಕನ್ಫರ್ಮ್ ಕಣೆ, ಪುರೋಹಿತರು ಬರೋದು ಗ್ಯಾರಂಟಿ. ಮತ್ತೆ ಆಗ್ತಾಳ ಇವನ್ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಒಂದು ಸ್ಟೆಪ್ ಹಾಕು. ಬಾಬಾ ಅವ್ನು ಇನ್ನೂ ಬದುಕಿದ್ದಾನೆ. ಮಾತು ಆಡ್ದ. ಮತ್ತೇನ್ ಮಲ್ರೋಗ ಅಂತೆ ಈ ತರ ಕಾಣಿಸ್ಕೊಂಡ್ಬಿಟ್ಟವನೆ. ನಾವೆಲ್ಲರೂ ಒಂದ್ ಮ್ಯಾರೇಜ್ ಹೋಗಿದ್ವಿ, ಅಲ್ಲಿ ಮದ್ವೆ ಗಂಡು ಸೇಮ್ ಪದ್ದು ತರನೇ ಇದ್ದ. ಗಟ್ಟಿ ಮೇಳ ಅಂದ್ರು. ಹುಡುಗ ತಾಳಿ ಕಟ್ಟದ. ಅದನ್ನ ನೋಡಿ ಪದ್ದು ಅನ್ಕಾನ್ಶಿಯಸ್ ಆಗಿ ಬಿದ್ದ. ಒಟ್ಟು ಕೂರ್ಕೊಂಡವನೇ ಅನ್ನಿ. ಯಾರ್ಯಾರಿಗೋ ಮದ್ವೆ ಆಗ್ತಿದೆ, ನನಗ್ ಮಾತ್ರ ಮದ್ವೆನೇ ಆಗ್ತಿಲ್ವಲ್ಲ ಅಂತ ಪ್ರಚಂಡ ಬಿದ್ದೋದ. ಅಭಿ ಆದಷ್ಟು ಬೇಗ ಪದ್ದುಗೆ ಒಂದ್ ಮ್ಯಾರೇಜ್ ಮಾಡಿಸಿ. ಏನು ಆಡ ಮಾತುಗೊಂದು ಅರ್ಥ ಬಿಡ್ಬೇಡ್ರಿ. ನನ್ನ ದೇವರು ಕೊಟ್ಟ ತಂಗಿಗೆ ಮದುವೆ ಅಂತ ಮಾಡಿಸಿ ಯೋಗ್ಯ ಅಂತಂದು ಮನೇಲಿ ಇಟ್ಕೊಂಡಿತ್ತು ಅಲ್ದೆ ಇವನಿಗೊಂದು ಮದುವೆ ಅಂತ ಮಾಡಿಸಿ ಆ ಹುಡುಗಿನೂ ನಾನೇ ಸಾಕೊಂಡ್ ಕೂತ್ಕೊಳ್ಳ. ನನ್ನ ಕೈಲಿ ಆಗಲ್ಲ. ಸರಿ ಬಿಡಿ, ನಾನೇ ಒಂದ್ ಮಂತ್ ಅಲ್ಲಿ ಪದ್ದುಗ್ ಮ್ಯಾರೇಜ್ ಮಾಡಿಸ್ತೀನಿ. ಅತ್ತೆ ಯಾಕೆ ಇಷ್ಟೊಂದು ಲಾಕ್ ಮಾಡ್ತಾ ಇದ್ದೀರಾ? ಅದು ನಮ್ ಪದ್ದಪ್ಪ ಹೋಗ್ಬಿಟ್ನಲ್ಲ, ಹಂಗಾಗಿ ನಮ್ಮ ಅಮ್ಮನಿಗೆ ತಿಕ್ಲಿಡ್ಬಿಡ್ರೆ. ಅಲ್ಲಮ್ಮ, ಇವನಿಗೆ ಮದ್ವೆ ಮಾಡಿಸ್ಬೇಕು ಅಂತ ನಾನು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಕೈಲೇ ಆಗ್ಲಿಲ್ಲ, ಇನ್ನು ನೀನು ಮದ್ವೆ ಮಾಡಿಸ್ಬಿಡ್ತೀಯ? ನನ್ಗೆ ಚಾಲೆಂಜ್ ನೋಡ್ತಾ ಇರಿ, ಪದ್ದುಗೆ ನಾನೇ ಮ್ಯಾರೇಜ್ ಮಾಡಿಸ್ತೀನಿ. ಹಾಗೆ ನಾನು ನೀನು ಇವನಿಗೆ ಮದ್ವೆ ಮಾಡಿಸಿದ್ದೆ ಆದರೆ ಲಂಗಮ್ಮನ ಮೇಲೆ ಬ್ಯೂರೋನ ಮುಚ್ಚಿಬಿಡ್ತೀನಿ. ಈಗೇನು ಓಪನ್ ಆಗಿದ್ಯಾ? ಈಗ್ಲೂ ಮುಚ್ಕೊಂಡೇ ಇದೆ. ಯಾರ್ ನೀವು? ಅಂಬುಜ. ಅದಕ್ಕೆ ಪೂಜಾ ಕೊಣಿಸ್ಬಿಡದ? ಇದು ನನ್ ಸ್ಟೈಲ್. ಹಾಯ್ ಅಂಬುಜ, ಬಾ ಕೂತ್ಕೋ. ಇಷ್ಟೊತ್ತು ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಹೌದು, ಇಷ್ಟು ವರ್ಷ ಆದ್ರೂ ನೀ ಯಾಕೆ ಇನ್ನೂ ಮ್ಯಾರೇಜ್ ಆಗಿಲ್ಲ? ನನ್ ಲೆವೆಲ್ಗೆ ಸರಿ ಹೋಗೋಂತ ಹುಡುಗ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಕಾದು 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 ಇನ್ನೂ ಕಾಯ್ತಾನೇ ಇದ್ದೀನಿ. ಜಾಸ್ತಿ ಕಾಯಕ್ ಹೋಗ್ಬೇಡಿ, ವಯಸ್ಸಾಗ್ಬಿಟ್ಟಾತು. ಸ್ವಲ್ಪ ಡೋಂಟ್ ಟಾಕ್ ರಬೇಶ್. ನಿಮ್ ಪೈಕಿ ಯಾವ್ದೋ ಒಂದು ಹುಡುಗ ಇದ್ದಾನೆ ಅಂತ ಹೇಳಿದ್ಯಲ್ಲ? ಹಾ, ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ, ಸಖತ್ ಸ್ಮಾರ್ಟ್. ಇವ್ರೇನಾ? ಅಲ್ಲ, ಅವನು ಇವನ್ಗಿಂತ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದಾನೆ. ನೀನು ಅವನ ಒಂದ್ಸಲ ನೋಡಿದ್ರೆ ನೋ ಅಂತ ಅನ್ನೋದೇ ಇಲ್ಲ. ನೋಡು, ನೀನು ಅವನನ್ನೇ ಮ್ಯಾರೇಜ್ ಆಗ್ಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಆಸೆ. ನೀನ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳ್ತೀನಾ? ಎಲ್ಲಿಯಾ ನನ್ ರಾಜ್ಕುಮಾರ? ಒಂದ್ ನಿಮಿಷ. ಪದ್ದು ಕಂಪಾಸ್. ಹೇಳಿ ಜಾಜಿ ಅವ್ರಿ. ಪದ್ದು ಚಿವಳೆ ಕಣೋ ಹುಡುಗಿ. ಹಿಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಮುಂದೆ ಬಾ. ಏಯ್ ಬಾರ ಈ ಕಡೆ. ಹಲೋ, ನಾನು ಪದ್ದು ಪದ್ಮನಾಭ. ಇವ್ರೇನ ಹುಡುಗ? ಇವ್ರ ಮಗನ? ಇನ್ನು ಮ್ಯಾರೇಜ್ ಆಗಿಲ್ಲ, ಇನ್ನು ಮಗ ಎಲ್ಲಿಂದ ಬರ್ತಾರೆ? ಇವನೇ ಹುಡುಗ. ಜಾಸ್ತಿ ನನ್ ಲೆವೆಲ್ ಏನು, ನನ್ ರೇಂಜ್ ಏನು? ನಾನು ಫಾರಿನ್ ಅಲ್ಲಿರೋ ಹುಡುಗನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ನೀನ್ ನೋಡ್ರೆ ಈ ದೊಡ್ಡ ತೋರಿಸ್ತೀಯಲ್ಲ. ನನ್ ದೊಂಬ್ರೊಟ್ಟಲ್ಲ, ಮಸಾಲೆ ದೋಸೆ. ಏಯ್ ಮುಚ್ಚ ಬಾಯಿ, ಆಲೂಗಡ್ಡೆ ತೊಳ್ಕೊಂಡು ಸುಳ್ಳಾಕ್ಬಿಡ್ತೀನಿ. ನೋಡೋದಕ್ಕೆ ಒಳ್ಳೆ ಅಂಕಲ್ ತರ ಇದೆಯಾ, ನೀನು ನನ್ನ ಮದುವೆ ಮಾಡ್ಕೋತೀಯಾ? ನಾಚಿಕೆ ಆಗಲ್ವಾ? ಯಾಕೆ ಇಷ್ಟೊಂದು ರೈಸ್ ಆಗಿದ್ಯಾ? ನೋಡು, ಮ್ಯಾರೇಜ್ಗೆ ಏಜ್ ಇಸ್ ನಾಟ್ ಇಂಪಾರ್ಟೆಂಟ್. ನಿನ್ಗೊಂದು ವಿಷಯ ಗೊತ್ತಾ? 60 years ಓಲ್ಡ್ ಸಿನಿಮಾ ನಟಿ ಒಬ್ಳು 20 years ಯಂಗ್ ಬಾಯ್ ನ ಮ್ಯಾರೇಜ್ ಆಗಿದ್ದಾರೆ. ಜಾಜಿ ಇರಬಹುದು, ಆದ್ರೆ ನನ್ ಜಾತಕದಲ್ಲಿ ಫಾರಿನ್ ಅಲ್ಲಿರೋ ಹುಡುಗನ್ನೇ ಮದುವೆ ಮಾಡ್ಕೋತೀನಿ ಅಂತ ಇದೆ. ನೀನ್ ನೋಡಿದ್ರೆ ಇಂತ ದರಿದ್ರ ಹುಡುಗನ್ ತೋರಿಸ್ತಿದ್ಯಲ್ಲ. ಅಂಬುಜ, ಏನ್ ನೋಡ್ತಿದ್ಯಾ? ಎಳ್ಕೊಂಡ್ ಬಾರೋ. ಯಾಕೆ ಹೀಗಾಗಿರೋ ಮಂಗಳಾರತಿ ಸಾಲ್ದ? ನೋಡೆ, ಆ ಅಂಬುಜ ನಂಗೆ ಪ್ರಾಮಿಸ್ ಮಾಡಿದ್ಲು, ಜಾಜಿ ನೀನ್ ಹೇಳಿದ ಹುಡುಗನ ಮ್ಯಾರೇಜ್ ಆಗ್ತೀನಿ ಅಂತ. ಈಗ ನೋಡು ಹೇಗೆ ಹೊರಟೋಗ್ಬಿಟ್ಲು. ಆದ್ರೆ ಅವಳು ಮದ್ವೆ ಆಗ್ಬೇಕಾಗಿರೋಂತ ಗಂಡು ನಮ್ಮನೇಲಿ ಇರ್ಬೇಕಲ್ಲ. ಇಲ್ಲೇ ಇದನ್ನಲ್ಲ ಗಂಡು. ಇದು ಗಂಡಲ್ಲ, ರುಬ್ಗೊಂಡು. ಮೇಡಮ್, ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಈ ಹುಡುಗನ ಮದುವೆ ಆಗಿ ಇಲ್ಲಾಂದ್ರೂ ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಮೊನ್ನೆ ಕೂಡ ಯಾವ್ದೋ ಮದುವೆ ನೋಡಿ ಮೂರ್ಛೆ ಹೋಗ್ಬಿಟ್ಟಿದ್ದ. ಸರಿಯಾದ ವಯಸ್ಸಲ್ಲಿ ದೊಂಬ್ರೊಟ್ಟಿಗೆ ಮದುವೆ ಮಾಡಿದ್ರೆ ನನ್ನ ವಯಸ್ಸಿನ ಮಗಳು ಇರ್ತಿದ್ಲು. ನೋಡಿ, ಮದ್ವೆ ಆಗು ಅಂತ ಹೀಗೆ ಬಲವಂತ ಮಾಡ್ತಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನ್ರಿ ಸಿಕ್ಕಾಪಟ್ಟ ಯೋಚನೆ ಮಾಡ್ತಾ ಇದ್ರಾ? ಹಬಿ ಥಿಂಕ್ ಮಾಡಿ 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 ತಲೆ ಎಲ್ಲ ಖಾಲಿ ಆಗಿದೆ ಅಂತ ಅನ್ಸ್ತಾ ಇದೆ.
ಅದು ಯಾವತ್ತು ತುಂಬಿತ್ತು ಅಂತ ಖಾಲಿ ಆಗುತ್ತೆ ಹೇಳಿ. ಅದು ನೋಡಿ, ನಮ್ಮ ಸಂಸಾರದ ವಿಚಾರವನ್ನು ಕುರಿತು ತಾವು ಯಾವತ್ತೂ ಚಿಂತೆ ಮಾಡೋದಕ್ಕೆ ಹೋಗಲೇಬೇಡಿ. ಅದು ನೀವು ಬೆಡ್ರೂಮಲ್ಲಿ ನೋ ಅಡ್ಮಿಷನ್ ಅಂತ ಒಂದು ಬೋರ್ಡ್ ಹಾಕಿದ್ರಲ್ಲ, ಅದನ್ನ ತೆಗೆದು ಹಾಕ್ಬಿಡಿ. ವರ್ಷೊಪ್ಪತ್ನಲ್ಲಿ ಒಂದು ಮಗು ಅಂತ ಆಗುತ್ತೆ. ಅದನ್ನ ಡೈರೆಕ್ಟ್ ಆಗಿ LKG ತಗೊಂಡೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನಿನ್ನ ಗಂಡುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳ್ತಾ ಇದೆ. ನಿನ್ನ ಹೆಂಡತಿ ನಿನ್ನ ಸಂಸಾರದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಾಳೇನು? ಇವಳು ಈ ಮನೆ ಕಾಲಿಟ್ಟಾಗಿಂದ ನಾನು ನೋಡ್ತಾನೇ ಇದ್ದೀನಿ. ಈ ಮನೆಯಲ್ಲಿ ಒಂದು ತೊಟ್ಟಲು ತೂಗ್ಲಿಲ್ಲ, ಒಂದು ಮಗು ಹತ್ತಿಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ಅತ್ತೆ, ಈಗ ನನ್ನ ಕಣ್ ಮುಂದೆ ಇರೋ ಪ್ರಾಜೆಕ್ಟ್ ಪದ್ದುಗೆ ಮ್ಯಾರೇಜ್ ಮಾಡಿಸೋದು, ಚಾಲೆಂಜ್ ಅಲ್ಲಿ ಗೆಲ್ಲೋದು. ಫ್ಯಾಮಿಲಿ ಮ್ಯಾಟರ್ನ ಆಮೇಲೆ ಮಾತಾಡ್ತೀನಿ, ಅಲ್ಲಿವರೆಗೂ ಯು ಜಸ್ಟ್ ಕೀಪ್ ಕ್ವೈಟ್. ಜಾಜಕ್ಕೆ ಮಹಿಳಾ ಸಂಘದಲ್ಲಿರೋರು ಯಾರೋ ಮ್ಯಾರೇಜ್ ಬ್ಯೂರೋ ನಡೆಸ್ತಾ ಇದಾರೆ ಅಂತ ನೀವೇ ಹೇಳ್ತಿದ್ರಿ. ಪಲ್ಲು ಸಿಂಪ್ಲಿ ಸೂಪರ್. ಈ ಗಲಿಗಲಿ ವಂಶದಲ್ಲಿ ಇಟ್ಸ್ ನಾಟ್ ಗಲಿ ಗಲಿ ಕಣ್ರಿ, ಇಟ್ಸ್ ಅಲ್ಲಿ ಮರ ಗಂಡುಗಲಿ. ಈ ವಂಶದಲ್ಲಿ ನೀನೊಬ್ಳೆ ಚುರುಕು. ಅವಳ ಹೆಸರು ಹೇಮಕಲಾ ಅಂತ. ಅವಳನ್ನ ಕರ್ಸಿದ್ರೆ ನನ್ ಪದ್ದುಗೆ ಒಳ್ಳೆ ಗಲ್ನ ಹುಡುಕ್ತಾಳೆ. ಬಿಟ್ಲಾ, ಟೇಕ್ ದಿಸ್ 200. ಜಾಜತ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಹೇಮಕಲಾ ಸಿಗ್ಲಿಲ್ಲ ಅಂದ್ರೆ ಚಂದ್ರಕಲಾನೇ ತಗೊಂಡ್ಬರ್ತೀನಿ. ನೋ, ಐ ವಾಂಟ್ ಹೇಮಕಲಾ ಓನ್ಲಿ. ಓಕೆ. ಒಟ್ನಲ್ಲಿ ಯಾರನ್ನಾರ ಎತ್ತಕೊಂಬಾರಪ್ಪ, ಸ್ವಲ್ಪ ಕಲರ್ ಆಗಿರೋದನ್ನ ಎತ್ತಕೊಂಬ. ಜಾಜತ್ಗೆ ನೀವ್ ಹೇಳ್ದಾಗೆ ಹೇಮಕಲಾನೇ ಕರ್ಕೊಂಡ್ ಬಂದಿದ್ದೀನಿ. ವೆರಿ ಗುಡ್ ಬಿಟ್ಲಾ, ಟೇಕ್ ದಿಸ್ 200. ಹೇಮಾ, ನಿನ್ ಮ್ಯಾರೇಜ್ ಬ್ಯೂರೋ ಇಂದ ನನಗೊಂದು ಸಣ್ಣ ಹೆಲ್ಪ್ ಆಗ್ಬೇಕಿತ್ತು. ನೀನೇನು ಯೋಚನೆ ಮಾಡಬೇಡ ಜಾಜಿ, ನಮ್ಮ ಮ್ಯಾರೇಜ್ ಬ್ಯೂರೋ ಇಂದ ಎಂತೆಂತ ಕೋತಿಗಳಿಗೆ ಮದುವೆ ಮಾಡಿಸಿದೀವಿ. ಆದ್ರೆ ನೀವೀಗ ಮದ್ವೆ ಮಾಡಿಸ್ಬೇಕಾಗಿರೋದು ಕೋತಿಗಲ್ಲ, ಮಂಗಂಗೆ. ಕೋತಿಗಳಿಗೆ ಮದುವೆ ಮಾಡಿಸಿದೀವಿ ಅಂದ್ಮೇಲೆ ಮಂಗಂಗ್ ಬಿಡ್ತೀವಾ? ನೋಡು ಹೇಮಾ, ಮ್ಯಾರೇಜ್ಗೆ ಒಂದು ಹುಡುಗಿ ಬೇಕು. ನಮ್ಮನೆ ಹುಡುಗನೇ, ಹೆಸರು ಪದ್ದು ಅಂತ. ನೀನು ಡೀಟೇಲ್ಸ್ ಎಲ್ಲ ಕೊಡು, ಲೇಟೆಸ್ಟ್ ಟೆಕ್ನಾಲಜಿಗಳನ್ನೆಲ್ಲ ಯೂಸ್ ಮಾಡ್ಬಿಟ್ಟು ಅವ್ರ ಮದುವೆ ಮಾಡಿಸಿ ಹನಿಮೂನಿಗೆ ಕಳಿಸ್ಬಿಡ್ತೀವಿ. ಕಲರ್ ವಾಟ್ ಕಲರ್ ಏನ್ರಿ ನೀವು ನಮ್ಮ ಪದ್ದಪ್ಪನ ಮದುವೆ ಆಗವ್ರೆ? ನೋ, ನಾನು ಮ್ಯಾರೇಜ್ ಬ್ಯೂರೋ ನಡೆಸ್ತಾ ಇದ್ದೀನಿ, ಹೇಮಕಲಾ. ಪರವಾಗಿಲ್ಲ ಅಂದ್ರೆ ಹೇಮಕಲಾನೇ ಕರ್ಕೊಂಡ್ಬಿಟ್ಟಿದ್ರ. ಮತ್ತೆ ಏನಿಲ್ವಾ? ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅಂದ್ರೆ ಕೊಡದೇ ಇರಕ್ಕಾಗತ್ತಪ್ಪ. ತಗೊಳ್ಳಿ. ಏನು ನೀವು ಕಂಡವ್ರ ಮಕ್ಕಳನ್ನ ಬಾವಿಗೆ ತೊಳ್ಬಿಟ್ಟು ಮೇಲೆ ನಿಂತ್ಕೊಂಡು ಟಾಟಾ ಮಾಡ್ಬಿಡ್ತೀರೋ? ಹಾಳಾಗೋಗ್ಲಿ, ನಿಮಗೆ ಮದುವೆ ಅಂತ ಆಗಿದೆಯೋ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಯಾಕ್ರಿ ಈ ವಿಷಯ? ಅದು ಹಾಗಲ್ಲ ಕಣ್ರಿ. ಈಗ ನೋಡಿ, ಒಬ್ಬ ಟೈಲರು ಊರವ್ರ ಬಟ್ಟೆಗಳನ್ನೆಲ್ಲ ಹೊಲ್ದು ಕೊಡ್ತಾ ಇರ್ತಾನೆ, ಆದ್ರೆ ಅವ್ನ ಅಂಗಿ ಗುಂಡುಗಳೇ ಕಿತ್ಕೊಂಡು ಹೋಗ್ಬಿಟ್ರೆ. ಈಗ ಇಸ್ತ್ರಿ ಮಾಡೋನು ಊರವ್ರ ಬಟ್ಟೆನೆಲ್ಲ ಇಸ್ತ್ರಿ ಮಾಡ್ಕೊಡ್ತಾನೆ, ಆದ್ರೆ ಅವನ ಬಟ್ಟೆನೆ ಸುಕ್ಕಾಗಿರುತ್ತೆ. ನೋ, ನಾನು ಮದುವೆ ಆಗಿರೋರ್ ಕಷ್ಟಗಳನ್ನೆಲ್ಲ ನೋಡಿ ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಘಟಗೆ ಯೋಗ ಅಂದ್ರೆ ಇದು ಕಣಪ್ಪ. ಅಲ್ಲ, ನಾನು ಮದುವೆಯಾಗಿ ಇಷ್ಟು ವರ್ಷ ಆಯ್ತಲ್ಲ ರೀ, ಇವತ್ತಿನ ತನಕನು ಸ್ಟಿಲ್ ನಾನು ಬ್ರಹ್ಮಚಾರಿ ಕಂಡ್ರೆ. ನೀವೇನಾದ್ರೂ ಯೋಚನೆ ಮಾಡ್ತೀನಿ ಅಂದ್ರೆ ನಾನು ಕೂಡ ಸೀರಿಯಸ್ ಆಗಿ ಯೋಚನೆ ಮಾಡ್ತೀನಿ. ಈ ಬಿಡು ಸಿಕ್ಕಾಗೆಲ್ಲ ನಮ್ಮ ಮನೆ ಕಡೆ ಬರ್ತಾ ಇರಿ, ಇಬ್ರು ಸೇರಿ ಏನಾದ್ರೂ ಒಂದು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದೇ ಬಿಡೋಣ. ಹಬಿ, ಈಗ ನಮ್ ಕಣ್ ಮುಂದೆ ಇರೋದು ಒಂದು ಮ್ಯಾರೇಜ್ ಪ್ರಾಜೆಕ್ಟ್. ವಿಲ್ ಜಸ್ಟ್ ಕೀಪ್ ಕ್ವೈಟ್. ಪ್ಲೀಸ್ ಕ್ಯಾರಿ. ಹೇಮಕಲಾ, ಅದೇನೋ ಲೇಟೆಸ್ಟ್ ಟೆಕ್ನಿಕ್ ಅಂತ ಹೇಳ್ದಿಲ್ಲ, ಅದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀಯಾ? ಜಾಜಿ, ವರದಕ್ಷಿಣೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮದ್ವೆ ಮಾಡ್ಕೊಳ್ಳೋವರೆಗೂ ಹುಡುಗ ಚೆನ್ನಾಗೇ ಇರ್ತಾನೆ, ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ ಅವನಿಗೆ ಮದ್ವೆ ಮುಂಚೆ ಯಾವ್ದೋ ಅಫೇರ್ ಇತ್ತು ಅಂತ. ಮೊನ್ನೆ ಇಂಥದ್ದೇ ಒಂದು ಕೇಸನ್ನ ನಾನು ಕೇಳ್ಪಟ್ಟೆ ಕಣ್ರಿ. ಪಾಪ ಅವನಿಗೆ ಮದುವೆ ಆದ್ಮೇಲೆ ಗೊತ್ತಾಗಿದೆ ತಾನು ಮಾಡ್ಕೊಂಡ್ರೆ ಹೆಂಡತಿ ಸಿಕ್ಕಾಪಟ್ಟೆ ಕುಡಿತವಳೆ ಅಂತ. ಕೆಲವು ಸಲ ಗಂಡ ತುಂಬಾ ಪುಕ್ಲ ಆಗಿರ್ತಾನೆ. ಎಕ್ಸಾಕ್ಟ್ಲಿ, ನನ್ ಹಬಿ ತರ. ರೇ, ನಾವ್ ಹೇಳಿ ಕೇಳಿ ಈ ಪಿರಂಗಿಗೆ ಮದ್ದಿಕ್ಕಿಂದ ನನ್ನ ಮಕ್ಕಳು ನಾವು ನಮ್ಮನ್ನ ಪುಕ್ಲಾ ತಿಕ್ಲ ಅಂದ್ರೆ ಅಡಿಕ್ಲಾ ಅನ್ಬೇಕಾಗತ್ತೆ. ಅದಕ್ಕೆ ಮದ್ವೆ ಆಗೋ ಗಂಡು ಮುಂದೆ ಹೆಂಡತಿನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ಅಂತ ನಮಗ್ ಗೊತ್ತಾಗದೇ ಇಲ್ಲ. ನಾವು ಹೆಣ್ಣುಗಳನ್ನ ಕೊಟ್ಟು ಮದ್ವೆ ಮಾಡ್ಬಿಡ್ತೀವಿ. ಆ ಕಡೆ ಅತ್ತೆ ಮನೆನೂ ಇರಲ್ಲ, ಈ ಕಡೆ ತವ್ರ ಮನೆನೂ ಇರಲ್ಲ. ಯಾವ್ದೋ ಹೊಸ ಜಾಗ ಹುಡ್ಕೊಂಡು ಹೊಟ್ಟೋಗ್ತಾಳೆ, ಅವಳ ಬದುಕು ಬೀದಿ ಪಾಲಾಗಿ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದಕ್ಕೆ ನಾವು ಹೊಸ ಟೆಕ್ನಿಕ್ ನ ಯೂಸ್ ಮಾಡ್ತಾ ಇದೀವಿ. ಮೊದ್ಲಾಗಿದ್ರೆ ವಧು ಮನೆಗೆ ವರನ್ ಕಡೆಯವರೆಲ್ಲ ಹೋಗಿ ಟೆಸ್ಟ್ ಮಾಡ್ತಾ ಇದ್ರು, ಆದ್ರೆ ಆ ಟೆಕ್ನಿಕ್ ನಮ್ಮಲ್ಲಿಲ್ಲ. ನಾವು ವರನ್ ಮನೆಗೆ ಹೋಗ್ತೀವಿ, ಆ ವರ ಎಂಥೋನು, ಅವನೆಂತ ಲೋಫರು, ಅವನೆಂತ ಅಯೋಗ್ಯ, ಆ ಪ್ಯಾರಾಮೀಟರ್ಸ್ನೆಲ್ಲ ನಾವು ಸ್ಟಡಿ ಮಾಡಿ ಜಡ್ಜ್ ಮಾಡ್ತೀವಿ. ಅಲ್ಲ, ನೀವು ಅದು ಹೆಂಗ್ ಸ್ಟಡಿ ಮಾಡ್ತೀರಾ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರೇನ್ರಿ? ಈಗ ಹೆಣ್ಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಜಾಜಿ, ಅದಕ್ಕೆ ನಾವು ಮುಂಚೆನೆ ಹುಡುಗಿನ ತೋರಿಸೋದಿಲ್ಲ. ಹುಡುಗ ಯಾವ ಕೆಟಗರಿಲಿ ಬರ್ತಾನೆ ಅಂತ ತಿಳ್ಕೊಂಡು ಅದೇ ಕೆಟಗರಿ ಹುಡುಗಿನ ತೋರಿಸ್ತೀವಿ. ಏನೋ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ, ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಪಾಪ, ಇಲ್ಲಾಂದ್ರೆ ಇವ್ರಿಗೆ ಅರ್ಥ ಆಗಲ್ಲ. ಈಗ ಕೆಲವು ಹುಡುಗರು ಎ ಕೆಟಗರಿಲಿ ಬರ್ತಾರೆ, ಇನ್ ಕೆಲವರು ಬಿ ಕೆಟಗರಿ, ಇನ್ ಕೆಲವರು ಸಿ ಕೆಟಗರಿ, ಇನ್ ಕೆಲವು ಹುಡುಗರು ಡಿ ಕೆಟಗರಿ. ಹೀಗೆ ನಾವು ಆ ಹುಡುಗನ ಯೋಗ್ಯತೆ, ವಯಸ್ಸು, ಸಂಬಳ ಇದನ್ನೆಲ್ಲ ಸ್ಟಡಿ ಮಾಡಿ ಯಾವ ಕೆಟಗರಿಲಿ ಬರ್ತಾನೆ ಅಂತ ತಿಳ್ಕೊಂಡು ಅದೇ ಕೆಟಗರಿ ಹುಡುಗಿನ ತೋರಿಸ್ತೀವಿ. ಆದ್ರೆ ನಮ್ಮನೆ ಹುಡುಗ ಪದ್ದಪ್ಪ ಇದಾನಲ್ಲ, ಅವನೇನು ಕ್ಯಾಟಗರಿ ಬರ್ತಾನೋ ಅಥವಾ ಇಲ್ವೋ ಅಂತಾನೆ ಅನುಮಾನ ಶುರುವಾಗಿದೆ. ಹಬಿ, ಡೋಂಟ್ ಟಾಕ್ ರಬಿಶ್. ನೋಡಿ, ಹೇಗಾದ್ರೂ ಮಾಡಿ ನೀವು ನಮ್ಮ ಪದ್ದುಗೆ ಮ್ಯಾರೇಜ್ ಮಾಡಿಸ್ಲೇಬೇಕು.
ನೀನು 20,000 ಕೊಟ್ಟು ನಮ್ ಸಂಘಕ್ಕೆ ಮೆಂಬರ್ ಆಗು. ನಾವ್ ತೋರಿಸಿದ ಹುಡುಗಿನೇ ಮದ್ವೆ ಮಾಡ್ಕೋಬೇಕು. ಅಕಸ್ಮಾತ್ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ಫೈನ್ ಅಂತ ಇರತ್ತೆ, ಅದನ್ನ ಕಟ್ಬೇಕಾಗತ್ತೆ. ಹಾ, ಇದ್ರೊಳಗೆ ಲೀಗಲ್ ಡೀಟೇಲ್ಸ್ ಎಲ್ಲ ಇದೆ, ಒಂದ್ಸತಿ ಸ್ಟಡಿ ಮಾಡಿ ಸೈನ್ ಮಾಡು. ಅದ್ರಲ್ಲಿ ಏನ್ ಕಂಡೀಷನ್ ಇದೆ, ಅದು ಏನ್ ಬರ್ದಿದ್ದಾರೆ ಅಂತ ಎಲ್ಲ ಓದ್ಬಿಟ್ಟು ಆಮೇಲೆ ಸೈನ್ ಮಾಡ್ಬೇಕು ಕಣ್ರಿ. ಹಬಿ ಕೂಲ್. ಮ್ಯಾರೇಜ್ ಆಗ್ಲಿಲ್ಲ ಅಂದ್ರೆ ಫೈನ್ ಅಂತ ಸ್ವಲ್ಪ ಮನಿ ಕಟ್ಬೇಕಾಗತ್ತೆ, ಅಷ್ಟೇ ತಾನೇ? ಕಟ್ಟಿದ್ರಾಯ್ತು. ಇವ್ರಿಗೆ ಅಡ್ವಾನ್ಸ್ ಅಂತ 20,000 ಕೊಡಿ. ಮದ್ವೆ ಆಗ ನಾವು ಮದ್ವೆ ಮಾಡ್ಸೋರು ನೀವು, ಮಧ್ಯವರ್ತಿಗಳು ಇವರು. ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಈಗ ನೀವು ಕೊಡ್ಲಿಲ್ಲ ಅಂದ್ರೆ ಜಾಯಿಂಟ್ ಅಕೌಂಟ್ ಅಲ್ಲಿ 40,000 ಡ್ರಾ ಮಾಡ್ಬೇಕಾಗತ್ತೆ. 20,000 ಬರೀ ಇಷ್ಟು ದುಡ್ಡಲ್ಲಿ ಅವನ ಮಗುವಿನ ತೊಟ್ಲು ಕಾರ್ಯನ ಮುಗಿದು ಬಿಡಬೇಕು. ಇಷ್ಟ್ರ ಮೇಲೂ ಯಾರಾದ್ರೂ ನನ್ನ ಹತ್ರ ದುಡ್ಡು ಅಂತ ಬಂದ್ರೆ ಅವ್ರ ಸ್ಥಿತಿ ಮಾಡ್ಬಿಡ್ತೀನಿ. ರಾಜಿ, ಇವರು ಡಾಕ್ಟರ್ ಪ್ರಶಾಂತ್ ಅಂತ. ಹಲೋ. ಹಲೋ, ಮೈ ನೇಮ್ ಇಸ್ ರಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಇವರು ವರ ಯಾವ ಟೈಪ್ ಇರ್ಬೇಕು ಏನು ಅಂತ ನೋಡಿ ಕೆಟಗರಿ ಎಲ್ಲ ಹೇಳ್ಬಿಡ್ತಾರೆ. ವರನ್ನ ಸ್ವಲ್ಪ ಕರಿತೀರಾ? ಆಫ್ ಕೋರ್ಸ್. ಒಂದು ಬೇಗ ಬಾರೋ, ಏನೋ ಟೆಸ್ಟ್ ಇದೆಯಂತೆ. ನಾನೇ ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ನೋಡಿ, ಟೆಸ್ಟ್ಗಳಿಗೆ ಒಂದು ಇಡೀ ದಿವಸ ಬೇಕಾಗತ್ತೆ. ಎಲ್ಲ ಸೇರಿ ಒಂದ್ 3 ದಿವಸ ಆಗ್ಬೋದು. ಡೀಟೈಲ್ ಆಗಿ ಎಕ್ಸಾಮಿನೇಷನ್ ಮಾಡಿ ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅಂತ ಡಿಸೈಡ್ ಮಾಡ್ತೀವಿ. ಆಮೇಲೆ ನಿಮ್ಮ ಕೆಟಗರಿಗೆ ಹೊಂದುವಂತ ಹುಡುಗಿನ ನಾವೇ ತೋರಿಸ್ತೀವಿ. ಜಾಜಿ, ನೀನ್ ಇರ್ಬೇಕು ಅಂತೇನಿಲ್ಲ, ನೀ ಕೆಲಸ ನೋಡ್ಕೊ ಹೋಗು. ಒಂದು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೆ ವಾಕಿಂಗ್ ಪ್ರಾಬ್ಲಮ್ ಇದೆಯಾ? ಏನಿಲ್ಲಪ್ಪ, ನಾನೇ ಮೆಟ್ಲಿಳ್ಕೊಂಡ್ ಬಂದಲ್ಲ. ಎಲ್ಲಿ ಸ್ವಲ್ಪ ವಾಕ್ ಮಾಡಿ ತೋರಿಸಿ. ಓಕೆ. ಸಾಕು ಸಾಕು, ಬನ್ನಿ. ಈಗ ಒಂದು ಕಾಲ ಮೇಲೆ ಬ್ಯಾಲೆನ್ಸ್ ಮಾಡ್ತೋರು. ಒಂದ್ ನಿಮಿಷ. ಹಲೋ, ಇದನ್ನ ತೆಗೆದ್ರೆ ಒಳ್ಳೇದು. ಗೊತ್ತಾಯ್ತು ಬಿಡಿ, ನಿಮ್ಮ ದೇಹ 2 ಕಾಲ ಮೇಲೆ ನಿಲ್ಲೋದು. ಅಲ್ಲಿ ಕ್ಯಾಲೆಂಡರ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಅದರಲ್ಲಿ ಸಣ್ಣ ಅಂಕಿಗಳನ್ನ ಓದಿ. 31, 3, 10, 17, 24. ಅದಲ್ಲ, ಅದಕ್ಕಿಂತ ಸಣ್ಣ ಅಂಕಿ. ಭಾನು, ಸೋ, ಮಮ್, ಬುಧ, ಗುರು, ಶುಕ್ರ, ಶನಿ. ಅದು ಅಲ್ಲ, ಅದಕ್ಕಿಂತ ಸಣ್ಣ ಅಂಕಿ. ಕಾಣಿಸಲ್ಲ ಬಿಡ್ರೆ. ಗೋಡೆ ಕಾಣಿಸ್ತಾ ಇದೆಯಾ? ಓ, ಅದ್ರ ಮೇಲೆ ಇರೋ ಕ್ಯಾಲೆಂಡರ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ನಿಮ್ ಹುಡುಗಿ ಎಲ್ಲಿದ್ರು ಕಂಡುಹಿಡಿತೀರ ಬಿಡಿ. ಪದೋರೆ, ಈಗ ಮನೆಗೆ ಯಾರು ಗೆಸ್ಟ್ ಬರ್ತಾರೆ, ಇಮಿಡಿಯೇಟ್ ಆಗಿ ಏನಾದ್ರು ಟಿಫನ್ ಮಾಡ್ಬೇಕು. ಏನ್ ತಿಂಡಿ ಮಾಡ್ತೀರಾ? ಉಪ್ಪಿಟ್ಟು ಮಾಡೋದು ಸುಲಭ. ಹೋಗಿ ಮಾಡ್ಕೊಂಡ್ ಬಂದ್ಬಿಡಿ, ಅಷ್ಟೊತ್ತಾನೆ. ಯಾಕ್ರೆ ಅಡ್ಗೆ ಮಾಡ್ಬೇಕು? ಅಡ್ಗೆ ಮಾಡೋದು ಹೆಂಡತಿ ಕೆಲ್ಸ ರೀ. ನೋಡಿ, ಈಗ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ನಮ್ ರೂಲ್ಸ್ ಪ್ರಕಾರ ವರನೇ ಅಡ್ಗೆ ಮಾಡ್ಬೇಕು. ಹೌದಾ? ಮಾಡೋದೆಲ್ಲ ಬರಲ್ಲ. ಲೋ, ಸಿಕ್ಕಿರೋ ಒಂದು ಅವಕಾಶಕ್ಕೂ ಯಾಕೋ ಕಲ್ಲು ಹಾಕೋದ್ಯಾ? ನಿನಗೆ ನಾವು ಸಹಾಯ ಮಾಡ್ತೀವಿ. ತಾಳಿ ಕಟ್ಟಿದ್ಮೇಲೆ ತರಲೆ ತೆಗೆದ್ರೆ ಆಯ್ತು. ಈ ಉಪ್ಪಿಟ್ಟಿಗೆಲ್ಲ ರೆಡಿ ಇದೆ ಕಣೋ, ಸುಮ್ನೆ ಹಾಕೋದು ಬೇಯಿಸೋದು ಅಷ್ಟೇ. ನೋ 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 ನೋ, ಯಾರು ಹೆಲ್ಪ್ ಮಾಡೋಂಗಿಲ್ಲ. ಪೂರ್ತಿ ಅಡ್ಗೆ ನೀವೇ ಮಾಡ್ಬೇಕು. ನಾವು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ, ಹಾಗಾಗಿ ನೀವೇ ಅಡ್ಗೆ ಮಾಡ್ಬೇಕು. ಉಪ್ಪಿಟ್ಟಾನೆ ಮಾಡ್ತೀನಿ ಬಿಡ್ರೆ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ಇನ್ನೂ ಅಭ್ಯಾಸ ಇಲ್ಲ, ಆದ್ರೂ ಇದನ್ನ ಉಪ್ಪಿಟ್ಟು ಅಂತ ಕರಿಬಹುದು. ಮನುಷ್ಯ ತಿನ್ನಕ್ ಆಗಲ್ಲ ಅಷ್ಟೇ. 10ರಲ್ಲಿ 2 ಮಾರ್ಕ್ ಕೊಡ್ತೀನಿ. ಎಸ್ ಅಂದ್ರೆ ನಾನು ಈ ಪರೀಕ್ಷೆಲಿ ಫೇಲೋ. ಅಯ್ಯೋ, ಪಾಸ್ ಆಗಕ್ಕೆ ಎಷ್ಟು ಅಂಕ ತಗೋಬೇಕಿತ್ತು? ಅಟ್ಲೀಸ್ಟ್ 5 ಅಂಕನಾರು ತಗೋಬೇಕು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮುಂದಿನ ಟೆಸ್ಟ್ ಏನು ಅಂತ ಹೇಳ್ಬಿಡಿ. ಸೀರೆ ಒಗೆಯೋದು. ನಾನು ಸೀರೆ ಒಗಿಬೇಕಾ? ಮತ್ತೆ ಯಾವಾಗ್ಲೂ ಹೆಂಗಸ್ರೆ ಸೀರೆ ಒಗಿಬೇಕಾ? ಕಾನ್ಸೆಪ್ಟ್ ಚೇಂಜ್ ಆಗಿದೆ. ನನ್ ರೂಲ್ಸ್ ಅವಾಗ್ಲೇ ಹೇಳಿದ್ನಲ್ಲ, ವರಾನೆ ಬಟ್ಟೆ ಒಗಿಬೇಕು, ಒಣಗಾಕ್ಬೇಕು. ಸೀರೆ ಒಗಿರಿ, ಅದ್ರ ಮಜಾನೇ ಬೇರೆ. ಪದ್ದು, ಅಮ್ಮಂದೆ 4-5 ಸೀರೆ ಒಗ್ಬಿಡೋ. ಲೋಪತ್ತು, ಇದು ಟೆಸ್ಟ್ ಕಣ. ನಿನಗ್ ಮದುವೆ ಮಾಡ್ಸಕ್ಕೆ ಅಂತ ಬಂದಿದ್ದಾರೆ. ಅಂತದ್ರಲ್ಲಿ ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ ಅಂದ್ರೆ ಬಿಡ್ತಾರ? ನಿನ್ ಕೈಲಿ ಮಾಡಿಸ್ತಾರೆ. ನಾನು ಈಗ್ಲೇ ಹೇಳ್ಬಿಡ್ತೀನಿ, ಯಾರು ಪದ್ದುಗೆ ಹೆಲ್ಪ್ ಮಾಡೋ ಹಾಗಿಲ್ಲ. ಅವರೇ ಬಟ್ಟೆ ಒಗಿಬೇಕು, ಒಣಗಾಕ್ಬೇಕು. ಮತ್ತೆ ಇಸ್ತ್ರಿ ಅದನ್ನು ಅವರೇ ಮಾಡ್ಬೇಕು.
ಬಟ್ಟೆಗೆ ಸೋಪು ಸರಿಯಾಗಿ ಹಾಕಿಲ್ಲ, ಹಾಕಿರೋ ಸೋಪು ಹೋಗಿಲ್ಲ. ಒಂದು 3 ಮಾರ್ಕ್ಸ್ ಕೊಡಿ. ಡೋಂಟ್ ವರಿ, ನಾಳೆ ಬೇರೆ ಟೆಸ್ಟ್ ಮಾಡ್ತೀನಿ. ಮತ್ತೆ ಈ ಟೆಸ್ಟ್ ಅಲ್ಲಿ ನಾನು ಫೇಲು. ಗುಡ್ ಮಾರ್ನಿಂಗ್ ಪದೋರೆ. ಗುಡ್ ಮಾರ್ನಿಂಗ್ ಡಾಕ್ಟ್ರೆ. ಇವತ್ತು ಮೆಡಿಕಲ್ ಟೆಸ್ಟ್ ಇದೆ. BP, ಶುಗರು ಎಲ್ಲ ಚೆಕ್ ಮಾಡ್ಬೇಕು. ಡಾಕ್ಟ್ರೆ, ನನಗೆ ಆ ರೋಗಗಳು ಯಾವ್ದು ಇಲ್ಲ. ಡಾಕ್ಟರ್ ನೀನು ಅವರು ಚೆಪ್ಪಗ್ ಚೆಕ್ ಮಾಡಿಸ್ಕೊ, ನೀವು ಮಾಡಿ. ಡಾಕ್ಟ್ರೆ, ಹುಡುಗನ ಹೆಲ್ತ್ ಕಂಡೀಷನ್ ಹೆಂಗಿದೆ ಅಂತ? BP, ಶುಗರ್ ಎರಡು ಬಾರ್ಡರ್ ಲೈನ್ ಅಲ್ಲಿ ಇದೆ. ಫ್ಯಾಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ಅಮ್ಮಮ್ಮ ಅಂದ್ರೆ ಅದು ಎಷ್ಟಿರ್ಬೋದು ಅಂತ? ಒಂದು ಹಂದಿಗೆ ಎಷ್ಟಿರ್ಬೋದೋ ಅಷ್ಟಿದೆ. ಹಾಗಾಗಿ 3 ವರ್ಷ ಗ್ಯಾರಂಟಿ ಕೊಡಕ್ಕೆ ಆಗಲ್ಲ. ಅಲ್ಲ, ಮತ್ತೆ ಇವನು ಪಾಪ ಎಷ್ಟು ವರ್ಷ ಬದುಕ್ಬೋದು? ಅಂದ್ರೆ ಒಂದು 51 ವರ್ಷ. 51. ಈಗ ಇವನಿಗೆ 48, 49, 50, 51. ಲೇ ಪದಪ್ಪ, ಇನ್ನೂ 3 ವರ್ಷ ಇದೆ ಕಣ, ಜಾತ್ರೆ ಮಾಡ್ಬಿಡು. ಡಾಕ್ಟ್ರೆ, ಸ್ವಲ್ಪ ನೋಡ್ಕೊಂಡು ಮಾರ್ಕ್ಸ್ ಹಾಕಿ, ನಿಮ್ನ ಆಮೇಲೆ ವಿಚಾರಿಸ್ಕೊತೀನಿ. ಈ ವಸೂಲಿ ವಕೀಲಿಗಳು ನಮ್ಮ ಹತ್ರ ನಡೆಯೋದಿಲ್ಲ. ಇರೋ ವಿಷಯನ ಅವ್ರಿಗೆ ಹೇಳ್ಬಿಡ್ತೀನಿ. ಡಾಕ್ಟ್ರೆ, ಮೆಡಿಕಲ್ ಹುಡುಗ ಹೇಗನ್ನಿಸ್ತು? ಜಸ್ಟ್ ಪಾಸ್. 51 ವರ್ಷಕ್ಕೆ ಡಮಾರ್. ಪದ್ದೋರೆ, ನಿಮ್ಗೇನಾದ್ರೂ ಡ್ರಿಂಕ್ಸ್ ಹ್ಯಾಬಿಟ್ ಇದೆಯಾ? ಇಲ್ಲಪ್ಪ, ನನ್ಗೆ ಕುಡಿಯೋ ಹ್ಯಾಬಿಟ್ ಎಲ್ಲ ಇಲ್ಲಪ್ಪ. ಅದ್ಯಾವತ್ತೋ ಫ್ರೆಂಡ್ಸ್ ಪಾರ್ಟಿ ಕುಡ್ದೆ ಅಂತ ನೀನೇ ಹೇಳ್ದಿಲ್ಲ. ಅವತ್ತು ನಾನು ಕುಡ್ದಿದ್ದೆ ಸಾಫ್ಟ್ ಡ್ರಿಂಕ್ಸ್ ಕಣ. ಏನಾದ್ರೂ ಆಗಿರ್ಲಿ, ನಮ್ಗೊಂದ್ ಸರ್ಟಿಫಿಕೇಟ್ ಬೇಕೇ ಬೇಕು. ಬರ್ತ್ ಸರ್ಟಿಫಿಕೇಟಾ? ಸುತ್ತಮುತ್ತ 5 ಬಾರ್ಗಳಲ್ಲೋ ಇಲ್ಲ 5 ವೈನ್ ಸ್ಟೋರ್ಗಳಲ್ಲೋ ಈ ಹುಡುಗ ನಮ್ಮ ಅಂಗಡಿಗೆ ಬಂದಿಲ್ಲ, ಇವನ್ ಕುಡಿಯೋದನ್ನ ನಾವು ನೋಡೇ ಇಲ್ಲ ಅಂತ ಸೈನ್ ಹಾಕ್ಸ್ಕೊಂಡ್ ಬರ್ಬೇಕು. ಲೇ ಚಂಪಾ, ನನ್ನ ಮಗ ಸರ್ಟಿಫಿಕೇಟ್ ತರ್ತೀನಿ ಅಂತ ಪದ್ದುನ ಕಲ್ಕೊಂಡು ಹೋದವನು ಇಷ್ಟೊತ್ತಾದ್ಲೂ ಬರಲೇ ಇಲ್ವಲ್ಲೇ? ಪದ್ದು ಕುಡಿಯೋದಿಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ಬೇಕಲ್ಲ ಅತ್ತೆ. ಸುಳ್ಳು ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಹೇಳಿ? ಸಾಕು ಸುಮ್ನಿಲೆ. ಪಾಪ ಒಂದು ದಿನ ಕುಡ್ದಿರ್ಬಹುದು, ಅದಕ್ಕೆ ಅವನ್ನ ಕುಡುಕ ಅನ್ನಕ್ಕಾಗುತ್ತೇನೆ? ಮಾತ್ರ ರಂಗಮ್ಮನವ್ರೆ, ಒಂದು ಸರ್ಟಿಫಿಕೇಟ್ ತರೋದು ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ. ಹೋಗ್ರಿ, ಏನಾಯ್ತು ಮಗನೇ? ಯಾವ ಅಂಗಡಿಗೆ ಹೋದ್ರು ಸಾಕು, ನಮ್ಮಲ್ಲಿ ಏನಾದ್ರೂ ವ್ಯಾಪಾರ ಮಾಡಿದ್ರೆ ಮಾತ್ರ ಸರ್ಟಿಫಿಕೇಟ್ ಕೊಡ್ತೀವಿ ಅಂತಾರೆ. ಅದಕ್ಕೆ ನೀನೇನ್ ಮಾಡಿದೆ? ಮನೆಗೆ ಅಳಿಯಂದ್ರನ್ನೇ ಮುಂದೆ ಬಿಟ್ಟೆ, ಅವ್ರು ಏನ್ ಮಾಡಿದ್ರು ಅಂತ ಅವ್ರ ಬಾಯಿಂದನೇ ಕೇಳಿ ನೋಡಿ. ಅಳಿಯಂದಲೇ ಏನ್ ಮಾಡಿದ್ರಿ? ಹೇಗಾದ್ರೂ ಮಾಡಿ ಪದ್ದುಗೆ ಮದುವೆ ಮಾಡ್ಬೇಕು ಅಂತ ನಾನೊಂದು ಕ್ವಾರ್ಟರ್ ಬಿಟ್ಕೊಂಡೆ. ಪದ್ದು ಕುಡಿಯಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರು. ನಮ್ ಏರಿಯಾದಲ್ಲಿರೋ ಪ್ರತಿಯೊಂದು ಬಾರ್ನವರು ಪದ್ದು ಕುಡಿಯಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ್ರೆ ಪದ್ದು ಈ ಟೆಸ್ಟ್ ನಲ್ಲಿ ಪಾಸ್. ಅದು ಪದ್ದು ಸರ್ಟಿಫಿಕೇಟ್ ಕೊಡಕ್ ಕಾರಣ ಉಪ್ಪಿನಕಾಯಿ ಒಳಗಡೆ ಇದೆ, ಹೋಗಲಿ. ಅವಾಗ ಅಲ್ಲೇ ಮತ್ತೆ ಈಗ ಫೈನಲ್ ಟೆಸ್ಟ್ ಫಿಟ್ನೆಸ್ ಟೆಸ್ಟ್. ಫಿಟ್ನೆಸ್ ಟೆಸ್ಟ್ ಇವನಿಗೆ ಯಾಕೆ? ಇವನ್ನೇನಾದ್ರೂ ಕರ್ಕೊಂಡೋಗಿ ಕ್ರಿಕೆಟ್ ಆಡೋದಕ್ಕೆ ಬಿಡ್ತೀರಾ? ಮದುವೆ ಆದ್ಮೇಲೆ ಫಿಸಿಕಲಿ ಅನ್ಫಿಟ್ ಆದ್ರೆ ಏನ್ ಪ್ರಯೋಜನ? ಹಾಗಾಗಿ ಈ ಟೆಸ್ಟ್. ಪದ್ದೂರೆ, ಈಗ 1 ನಿಮಿಷಕ್ಕೆ 60 ಬಸ್ಕಿ ಹೊಡಿಬೇಕು. 60 ಬಸ್ಕಿನ ಒಂದು 0 ತೆಗಿರೆ, 1 ನಿಮಿಷದಲ್ಲಿ 6 ಬಸ್ಕಿ ಹೊಡಿತೀನಿ. ಅದೆಲ್ಲ ಆಗಲ್ಲ. ಟೈಮ್ ಶುರು ಆಯ್ತು. ಶುರು ಮಾಡಿ ಬೇಗ ಬೇಗ ಬೇಗ. ಪದ್ದೋರೆ, ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ, ಕಮ್ಮಿ ಮಾಡ್ಕೊಳ್ಳಿ. ಡಾಕ್ಟ್ರೆ, ಫಿಟ್ನೆಸ್ ಹೇಗಿದೆ? ನಂದು ಸೂಪರ್. ಕೇಳಿದ್ದು ನಿಮ್ದಲ್ಲ, ಪದ್ದುದು. ಹುಡುಗ ನೋಡಕ್ ಸ್ಟ್ರಾಂಗ್ ಆಗಿದ್ದಾನೆ, ಆದ್ರೆ ಸ್ಟ್ರೆಂತೇ ಇಲ್ಲ. ಜಸ್ಟ್ ಪಾಸ್. ಕ್ಯಾಟಗರಿನೂ ಫಿಕ್ಸ್ ಆಗೋಯ್ತು. ನಮ್ ಹುಡುಗ ಯಾವ ಕ್ಯಾಟಗರಿಲಿ ಇದಾನೆ? ಎ ಕ್ಯಾಟಗರಿನ? ನೋ, ಬಿ, ನೋ, ಸಿ, ನೋ, ಡಿ, ನೋ. ಮತ್ ಯಾವ ಕ್ಯಾಟಗರಿಲಿ ಇದಾನೆ? ಜಿ ಕ್ಯಾಟಗರಿ. ಈ ಸಿ ಕ್ಯಾಟಗರಿ ಅಂದ್ರೆ ಸಿಕ್ಕಾಪಟ್ಟೆ ಡೇಂಜರ್ ಕೊಂಡ್ರಿ. ಅದ್ ನಂಬ್ಕೊಂಡು ಯಾರ್ಯಾರು ಏನೋ ಆಗೋಗ್ಬಿಟ್ರು. ಅಭಿ ಡೋಂಟ್ ಟಾಕ್ ರಮೇಶ್. ಒಟ್ನಲ್ಲಿ ಪದ್ದು ಯಾವ್ದೋ ಒಂದು ಕ್ಯಾಟಗರಿಲಿ ಇದಾನಲ್ಲ, ಅದು ಖುಷಿ ಪಡಿ. ಈಗ ಜಿ ಕ್ಯಾಟಗರಿಲಿ ಹುಡುಗಿನ ಅಲಾಟ್ ಮಾಡಿದೀವಿ. ನಾಳೆ ಹುಡುಗಿನ ಕರ್ಕೊಂಡ್ ಬರ್ತೀವಿ, ನೋಡ್ಲಿ, ಮದ್ವೆ ಆಗ್ಲಿ. ಅದು ನೋಡಿ ಬ್ರೋಕರ್ ಹೇಮಕಲಾ ಅವರೇ, ನಾವ್ ಈ ಚೇರ್ನ ಹಾಕಿರೋದು ಹುಡುಗಿನ ಕೂರಿಸ್ಬೇಕು ಅಂತ. ನೀವು ನೋಡಿದ್ರೆ ಹುಡುಗಿ ತಾಯಿನ ಕೂರಿಸ್ಬಿಟ್ಟಿದ್ರ, ಆ ಕಡೆ ಕೂರಿಸಿ. ಪಾಂಡುರಂಗ ಅವ್ರೆ, ಇವರೇ ಮದ್ವೆ ಹೆಣ್ಣು. ಈ ಕೆಟಗರಿ ಗಂಡನ್ ಕರ್ಕೊಂಡ್ ಬನ್ನಿಪ್ಪ. ಹುಡುಗಿರನ್ನ ಇವಳು ಒಳ್ಳೆ ಆಂಟಿ ತರ ಇದ್ದಾಳೆ. ಒಳ್ಳೆ ಅಂಕಲ್ ಇದ್ದಂಗಿದ್ಯಾ? ಮಗನೇ,
ಯಾಕೋ ಈ ಹುಡುಗಿ ಪದ್ದುಗೆ ಸೆಟ್ ಆಗಲ್ಲ ಅನ್ಸುತ್ತೆ ಕಣೋ. ಏನು ಯಜಮಾನ್ರೆ ನನಗೂ ಹಾಗೆ ಅನ್ಸ್ತಾ ಇದೆ. ಏನಾದ್ರೂ ಮಾಡಿ ಮದ್ವೆ ಕ್ಯಾನ್ಸಲ್ ಮಾಡಿಸ್ಬಿಡಿ. ನನ್ ಮದುವೆ ಮಾಡ್ತೀನಿ ಕರ್ಕೊಂಡ್ಬಂದು ಮೋಸ ಮಾಡ್ತೀರೇನ್ರಿ? ನಾನು ಈ ಹುಡುಗರು ಸುಮ್ನೆ ಬಿಡಲ್ಲ. ರಾಜವ್ರೆ ನನಗೆ ಈ ಮದುವೆ ಅಂತಲ್ಲ, ಈ ಜನ್ಮದಲ್ಲಿ ಮದುವೆನೇ ಬೇಡ. ನೋಡಿ ಹೇಮ, ನಮ್ ಹುಡುಗಂಗೆ ಜಿ ಕ್ಯಾಟಗರಿ ಹುಡುಗಿ ಬೇಡ, ಎ ಕ್ಯಾಟಗರಿ ಬಿ ಕ್ಯಾಟಗರಿ ಹುಡುಗಿನ ಹುಡುಕಿ. ಅದ್ ಹೇಗಾಗತ್ತೆ ಜಾಜಿ? ಎಲ್ಲದಕ್ಕೂ ಮಾರ್ಕ್ಸ್ ಅಲೋಟ್ ಆಗಿರುತ್ತೆ, ಈಗೇನು ಮಾಡಕ್ಕಾಗಲ್ಲ. ಹಾಗಿದ್ರೆ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡಿ. ಮದ್ವೆನ ಕ್ಯಾನ್ಸಲ್ ಮಾಡಿದ್ರೆ ಕಂಡೀಷನ್ ಪ್ರಕಾರ ಫೈನ್ ಕಟ್ಬೇಕಾಗತ್ತೆ. ಎಷ್ಟು? 1000 2000? ಅಲ್ಲ, 20 ಲಕ್ಷ. ವಿಠಲ